ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಹ್ಯಾಪಿ ಶ್ರಾವಣ ಮಾಸ. ಶ್ರಾವಣ ಮಾಸವೆಂದರೆ ಪೂಜೆ, ಪುರಸ್ಕಾರ, ಜಪ, ತಪ, ಉಪಾಸನೆ, ದಾನ ಧರ್ಮಗಳ ಮಾಸ. ಹಬ್ಬ ಹರಿದಿನ ತುಂಬಿದ ಮಾಸ. ಏನಿಲ್ಲ ಅಂದರೂ ಏನೋ ಒಂದು ಪೂಜೆ, ಒಂದು ವ್ರತ ಮಾಡದವರೇ ಇಲ್ಲ ಅನ್ನಬಹುದು. ಅದರಲ್ಲೂ ಈ ನಾಗರ ಪಂಚಮಿ ಉತ್ತರದಿಂದ ದಕ್ಷಿಣದವರೆಗೆ, ಅದರಲ್ಲೂ ಕರ್ನಾಟಕದಲ್ಲಂತೂ ಎಲ್ಲರೂ ಸಾಮಾನ್ಯ ಒಂದೇ ರೀತಿಯಲ್ಲಿ ಆಚರಣೆ ಮಾಡೇ ಮಾಡ್ತೇವೆ. ತಿಂಡಿ ತಿನಿಸು ವ್ಯತ್ಯಾಸವಿದ್ದರೂ ಪೂಜೆಯೆಲ್ಲ ಒಂದೇ ರೀತಿ, ಹೆಚ್ಚು ಕಮ್ಮಿ ಅಂತ ಹೇಳ್ಬೋದು. ನಾಗದೇವರಿಗೆ ಅಭಿಷೇಕ, ಅರಸಿನ ಹಚ್ಚೋದು, ಗೆಜ್ಜೆ ವಸ್ತ್ರ ಸಮರ್ಪಿಸಿ ಆರತಿ ಮಾಡೋದು, ಕೆಲವು ಕಡೆ ಅರ್ಚಕರು, ಕೆಲವು ಕಡೆ ಹೆಂಗಳರು, ಇನ್ನು ಕೆಲವು ಕಡೆ ಮಕ್ಕಳಿಂದ ಹಿಡಿದು ಮನೆ ಮಂದಿಯೆಲ್ಲ ಪೂಜೆ ಮಾಡ್ತಾರೆ. ನಾಳೆ ಮಂಗಳವಾರವೇ ಬಂದಿದೆ ನಾಗರ ಪಂಚಮಿ. ಈ ವರ್ಷ ಕುಜನ ವರ್ಷ. ಹೆಚ್ಚಿನ ದೋಷ ಕಳೆದುಕೊಳ್ಳಲು ಒಳ್ಳೆಯ ಸಂದರ್ಭ. ಮಾಡಬೇಕಾದದ್ದು ಹೇಳಿದ್ದೇನೆ. ಅಭಿಷೇಕ, ಪೂಜೆ ಇತ್ಯಾದಿ. ವ್ರತ ಮಾಡುವವರು ಇದ್ದಾರೆ, ಒಪ್ಪತ್ತು ಮಾಡುವವರು ಮಾಡ್ತಾರೆ. ಹಬ್ಬದ ಅಡಿಗೆ ಮಾಡಿ ಊಟನೂ ಮಾಡ್ಬೋದು. ಆದರೆ ಕರಿದ ಪದಾರ್ಥ ಅಂದರೆ ಯಾವುದೇ ತಿಂಡಿ ಆಗಲಿ ಅಡಿಗೆ ಆಗಲಿ ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದು, ಮಾಡಲೂಬಾರದು, ತಿನ್ನಲೂಬಾರದು. ಒಗ್ಗರಣೆ ಹಾಕಬಾರ್ದು, ತರಕಾರಿ ಕಟ್ ಮಾಡಬಾರ್ದು. ಮತ್ತು ಹಾರೆ, ಪಿಕ್ಕಾಸು ಇಂತಹ ಉಪಕರಣಗಳಿಂದ ಯಾವುದೇ ಕೆಲಸ ಮಾಡಬಾರ್ದು. ಅಂದರೆ ಭೂಮಿಯನ್ನು ಅಗೆಯುವುದು, ಬೋರ್ವೆಲ್, ಬಾವಿ, ಕೆರೆ ತೋಡೋದು, ಗಿಡ ನೆಡೋದು, ಇಂತಹ ಯಾವುದೇ ಕೆಲಸ ನಾಳೆ ಮಾಡಬಾರ್ದು. ಅದೇ ರೀತಿ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಹಾಲನ್ನು ನಾಗದೇವರ ವಿಗ್ರಹಕ್ಕೆ ಮಾತ್ರ ಅಭಿಷೇಕ ಮಾಡಬೇಕು. ಹುತ್ತಕ್ಕೆ ಹೋಗಿ ಸುರಿಬಾರ್ದು. ನಿಮಗೆ ಅಷ್ಟು ಮಾಡಲೇಬೇಕು, ಹುತ್ತಕ್ಕೆ ಹಾಲೆರೆಯದಿದ್ದರೆ ಸಮಾಧಾನ ಸಿಗೋದೇ ಇಲ್ಲ ಅಂದರೆ ಒಂದೇ ಒಂದು ಹನಿ ಹಾಕಿ ಎಲ್ಲರೂ ಹೋಗಿ ಸುರಿದರೆ, ಹುತ್ತದ ಒಳಗೆ ಹಾವು ಇದ್ದರೆ ಉಸಿರುಗಟ್ಟಿ ಸಾಯಬಹುದು. ಅದರ ಮನೆ ಹುತ್ತವು ಬಿದ್ದೋಗ್ಬಹುದು. ಇದರಿಂದ ಏನಾಗುತ್ತಂದರೆ ನಿಮಗೆ ಪುಣ್ಯ ಬರುವ ಬದಲು ದೋಷ ಬಂದು ಬಿಡುತ್ತೆ. ಯಾರೋ ಹೇಳಿದ್ದಾರೆ, ಮೊದಲಿಂದಲೂ ಮಾಡ್ತಾರೆ ಅಂತ ಏನೇನೋ ಆಚರಣೆ ಮಾಡಬಾರ್ದು. ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಇರಬೇಕು. ಯಾರೋ ಹೇಳಿದ್ದಾರೆ ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿದೆ ಅಂತ ಯಾವುದೇ ವಿಷಯವಾಗಿರಲಿ ಅದೇ ಸತ್ಯ ಅಂತ ತಿಳ್ಕೊಳ್ಬಾರ್ದು. ಇನ್ನೂ ಹಲವಾರು ಪುಸ್ತಕ ಓದಿ, ಇನ್ನೂ ಹೆಚ್ಚಿನ ಮೇಧಾವಿಗಳಿಂದ, ಸುಜ್ಞಾನಿಗಳಿಂದ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೊಂಡು ಕಾರ್ಯ ಆರಂಭಿಸಿ. ಹಾಗೆಯೇ ಎಚ್ಚರಿಕೆಯೂ ಬೇಕು. ಹಬ್ಬದ ವೇಳೆ ಗಡಿಬಿಡಿಯಲ್ಲಿ ಎಡವಟ್ಟಾಗದಂತೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟೇ ಮಾಡಿದರೆ ಸಾಕು. ಯಾರೋ ಮಾಡ್ತಾರಂತ ನಮ್ಮ ಶಕ್ತಿ ಮೀರಿ ಮಾಡೋಕ್ಕೆ ಹೋಗಬಾರ್ದು. ಅದು ಆರ್ಥಿಕವಾಗಿರಲಿ, ಶಾರೀರಿಕವಾಗಿರಲಿ ನಮ್ಮ ಶಕ್ತಿ ಸಾಮರ್ಥ್ಯ ನೋಡಿಕೊಂಡು ಆಚರಿಸಿದರೆ ಸಾಕು. ಪೂಜೆ ಮಾತ್ರ ಭಕ್ತಿಯಿಂದ ಮಾಡಿ. ಅಕಸ್ಮಾತ್ ನಾಗದೇವರ ಸನ್ನಿಧಿ ಸಿಕ್ಕಿಲ್ಲ ಅಂದರೆ ರುದ್ರದೇವರಿಗೆ ಅಭಿಷೇಕ ಮಾಡಿ ಅಥವಾ ಮಾಡಿಸಿ. ಶಿವನ ಜೊತೆ ಯಾವಾಗಲೂ ನಾಗದೇವರು ಇರ್ತಾರಲ್ವ, ಅದೇ ರೀತಿ ಸುಬ್ರಹ್ಮಣ್ಯ ದೇವರ ಪೂಜೆಯು ಮಾಡ್ಬೋದು. ಸರ್ಪರೂಪಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ, ಪೂಜೆ ಮಾಡಿದರೆ ಒಳ್ಳೆಯದು. ರಾಹು ಕೇತು ದೋಷ ಪರಿಹಾರ. ಸಂತಾನ ಬಯಸುವವರಿಗೆ ಸಂತಾನ ಪ್ರಾಪ್ತಿ, ಚರ್ಮರೋಗ ನಿವಾರಣೆ, ಮಕ್ಕಳಿಗೆ ವಿದ್ಯೆ, ಕುಜದೋಷ ನಿವಾರಣೆ, ಇದರಿಂದ ಫಲಪ್ರಾಪ್ತಿಯಾಗುತ್ತೆ. ಪ್ರಾರ್ಥನೆ ಮಾಡಿ, ಮಂತ್ರ ಪಠಿಸಿ. ನಾಳೆ ಪಠಿಸಲು ಈ ಮಂತ್ರ ಹೇಳ್ತೇನೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಇದನ್ನು ಯಾವಾಗಲೂ ಪಠಿಸಿದರೆ ಯಾವುದೇ ವಿಷ ಬಾಧೆಯೂ ಇಲ್ಲ, ವಿಜಯ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರೂ ಸುಖ ಶಾಂತಿಯಿಂದ ಇರಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹರೇ ಕೃಷ್ಣ.